ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗಿನ 6:52 ಆಗೈತೆ ನೋಡ್ರಿ. ಫಸ್ಟ್ ಟೈಮ್ ಇದ್ದೇನೆ ಬಿಸಿಲು. ಸೊ ಪ್ಯಾಕಿಂಗ್ ಎಲ್ಲ ಆಗೈತಿ. ಯಪ್ಪ, ಓ ಎಸ್, ಅದು ನನ್ನ ಟೆಡ್ಡಿ ಬೇರ್ ನೋಡಿರಿ ಎಷ್ಟು ಚಂದ ಐತ್ವಿ. ಫಸ್ಟ್ ಟೈಮ್ ನಾನು 6:52ಕ್ಕೆ ಎದ್ಬಿಟ್ಟೇನಿ ಆಫ್ಟರ್ ಸೋ ಲಾಂಗ್ ಟೈಮ್. ಮಸ್ತ್ ಕಾಣತ್ತದಲ್ಲ ವೀವ್ ಎಲ್ಲ. ಸೊ ಈಗ ಒಂದು 8 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡೇವಿ, ಇನ್ನೂ ಒಂದು ತಾಸು. ಸ್ವಲ್ಪ ನಾಷ್ಟ ಮಾಡಿ ಬೆಟ್ಟ ಸಿದ್ಧಾರೂಢ ಮಠಕ್ಕೆ ದರ್ಶನ ತೊಗೊಂಡು ಹಾಸ್ಟೆಲಿಗೆ ಹೋಗಿ ಸ್ವಲ್ಪ ಅಲ್ಲಿ ಪ್ರೊಸೀಜರ್ ಮುಗಿಸೋರು ಮೇ ಬಿ 1 ಗಂಟೆ ಆಗ್ಬೋದು. ಆಮೇಲೆ ಸ್ವಲ್ಪ ಫಾರ್ಮಲ್ ಶರ್ಟ್ ತೊಗೊಳ್ಳೋದು ಸಿಕ್ಕಿಲ್ಲ ಮೊನ್ನೆ, ಅದಾದ ಡನ್. ಸೊ ವೆನ್ಸ್ಡೇ ಇದೆ ಓರಿಯೆಂಟೇಷನ್, ಕಾಲೇಜೆಲ್ಲ ಸ್ಟಾರ್ಟ್. ಐ ಆಮ್ ರಿಲಿ ನರ್ವಸ್, ಎಕ್ಸೈಟೆಡ್. ಲೆಟ್ಸ್ ಸಿ ಏನಾಗ್ತೈತಿ. ನನ್ನ ಪ್ಯಾಕಿಂಗ್ ಎಲ್ಲ ಜಲ್ದಿ ಆಗಿತ್ತು, ಬಟ್ ಹೊಂದ್ಸೋದ್ರಾಗ ಸ್ವಲ್ಪ ಟೈಮ್ ಆಗತ್ತಿತ್ತು, ಸರಿಯಾಗಿ ಕುಂದ್ರ ಆಗ್ತಿದ್ದಿಲ್ಲ. ಸೊ ಫೈನಲಿ ಪಪ್ಪ ಹಿಂಗೆ ಮಾಡಿ ಅಡ್ಜಸ್ಟ್ ಮಾಡಿದ್ರು ಅವನ್ನೆಲ್ಲನೂ ಸೇರಿಸಿ. ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಡಿಕ್ಕಿ ಒಳಗೆ ಹಾಗಾಗೈತಿ. ಈಗ ಜಸ್ಟ್ ನಾವು ರೆಡಿಯಾಗಿ ಕಾರಕ್ಕೆ ಹೋಗೋದು ಅಷ್ಟೇ. ಈಗ ನಾವು 1 ತಿಂಗಳಿಂದ ಕಾಯ್ತಿದ್ದೆ ಹುಬ್ಳಿ ಯಾವಾಗ ಹೋಗ್ತಾನೆ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಕೈತಿ, ನಾವು ಹಾಸ್ಟೆಲ್ ಹೋಗ್ಬೇಕು, ನನ್ನ ಕಾಲೇಜ್ ಸ್ಟಾರ್ಟ್ ಆಗ್ಬೇಕಂತ ಹೇಳಿ. ಬಟ್ ಇವತ್ತು ಹೋಗಬೇಕು. ಬಟ್ ಆಮೇಲೆ ಯಾಕೆ ಇನ್ನೊಂದು 2 ದಿನ ಮನೆಯಾಗಿರ್ಬೋದಲ್ಲ ಅನ್ನೋ ಒಂದು ರಿಯಲೈಸೇಷನ್ ಅನ್ಸಾತೈತಿ. ಬಟ್ ಇಟ್ಸ್ ಫೈನ್. ಬಟ್ ಈ ಸತಿ ಹೊಸ ಹಾಸ್ಟೆಲ್, ಹೊಸ ರೂಮೇಟ್ಸ್, ಹೊಸ ಮಂದಿ. ಆ್ಯಂಡ್ ಐ ಡೋಂಟ್ ನೋ ನಾ ಹೆಂಗೆ ಇರೋಕ್ಕಿದ್ದೇನೆ, ಏನು ಮಾಡೋಕ್ಕಿದ್ದೇನೆ, ಕಂಪ್ಲೀಟ್ಲಿ ಕ್ಲೂಲೆಸ್. ಸೊ ನೀವು ಬರ್ರಿ ನೋಡ್ರಿ ಹೆಂಗಿರ್ತೈತೆ ನನ್ನ ಲೈಫ್. ಸೊ ಇದೆಷ್ಟು ಕ್ಯೂಟ್, ಎಷ್ಟು ಚಂದ ಆಯ್ತಲ್ಲ ಟಾಪ್. ಇದು ನಾನು ನಿನ್ನೆ ಹೊಸದಾಗಿ ತೊಗೊಂಡಿದ್ದೆ, ಕಾರ್ಸೆಟ್ ಕುರ್ತಿ ಟಾಪ್. ಭಾಳ ಹುಡುಕಾತಿದ್ವಿ ನಾನು ನಮ್ಮ ಅಕ್ಕ, ಬಟ್ ಫೈನಲಿ ಸಿಕ್ಕಿತ್ತು. ಸೊ ನಿನ್ನೆ ಔಟ್ಫಿಟ್ ಐರನ್ ಮಾಡಿಟ್ಟಿದ್ದೆ, ಅದು ನಮ್ಮ ಅಕ್ಕ ಔಟ್ಫಿಟ್. ಸೊ ಕೈಂಡ್ ಆಫ್ ನಮ್ಮ ಅಕ್ಕ ಟ್ವಿನ್ ಮಾಡೋದು ಅಂದಿದ್ಲು. ಎಷ್ಟು ಟ್ವಿನ್ ಹಾಕಿತ್ತು ಇಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ, ಸ್ನಾನ ಆದ್ಮೇಲೆ ಸಿಗ್ತೇನೆ. ಬೈ ಬಾಯ್, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ನನ್ನ ಮೋಸ್ಟ್ ಲವ್ಡ್ ಟಾಪ್ ಇದು. ಮನೆ ಹೊಸದಾಗಿ ತೊಗೊಂಬಿಟ್ಟೆನ, ಎಲ್ಲ ಹೊಸದು ನೋಡ್ರಿ ಗೈಸ್. ಪಿಯರ್ಸಿಂಗ್, ಎವ್ರಿಥಿಂಗ್ ನ್ಯೂ. ಇದು ಇಕ್ಕಿದ. ಸೊ ದಿಸ್ ಇಸ್ ಹರ್ಸ್, ಬಟ್ ಇದು ನನ್ನ ಚಾಯ್ಸ್ ಇತ್ತು. ಸೊ ಒಳ್ಳೆಯವ. ಸೊ ಫೈನಲಿ ಹಂಗೆ ಹಿಂಗೆ ಮಾಡಿ ಮನೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಹಾಸ್ಟೆಲ್ಗೆ ಹೋಗೋ ಟೈಮ್ ಬಂದೇ ಬಿಡುತ್ತೆ. ಎಷ್ಟು ಜಲ್ದಿ ಅದು ಗೊತ್ತಿಲ್ಲ. ಸೊ ಮನೆಗೆ ಅಜ್ಜಿಗೆ ಬಾಯ್ ಹೇಳಿ ನಾವು ಎಲ್ಲರೂ ಹೊರಟ್ವಿ. ಸೊ 1 ತಾಸು ಬೇಕಾಗಿತ್ತು. 9 ಗಂಟೆಗೆ ಫಸ್ಟ್ ಬ್ಲಾಗ್, ಫಸ್ಟ್ ಹೊಸ ಫೋನ್ ಒಳಗೆ ಏನು ನಥಿಂಗ್. ನಮ್ಮ ಮಮ್ಮಿಗೆ ಅದು ಒಬ್ಸೆಷನ್ ಆಗ್ಬಿಟ್ಟದೆ ನಥಿಂಗ್ ಫೋನಿಂದ. ಸಿಕ್ ಪೆಟ್ರೋಲ್ ಬಂಕ್ ಮತ್ತು ಆಮೇಲೆ ಸಿಗ್ತೇನೆ. ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ಹೊಸ ಫೋನ್ ಒಳಗೆ. ಸೊ ನನ್ನ ನಾರ್ಮಲ್ ಕ್ಯಾಮ್ರಾ ನೋಡಿ ನಾನೇ ಶಾಕ್ ಆಗಿದೆ. ಲೈಕ್ ಎಷ್ಟು ಚಂದ ಬರತ್ತೇನ, ಲೈಕ್ ನನಗೆ ಹೆಂಗೆ ಬೇಕಿತ್ತು ಪರ್ಫೆಕ್ಟ್ ಐತದ ಕ್ಯಾಮ್ರಾ. ಆ್ಯಂಡ್ ಬಿಸಿಲು ಬರತ್ತಿತ್ತು, ಮಸ್ತ್ ಕಾಣತ್ತಿದ್ದು ಎಲ್ಲನೂ. ಸೊ ನಾನು ನಮ್ಮ ಅಕ್ಕ ಹೇಳತ್ತಿದ್ದೆ, ನೋಡಿಲ್ಲ ಎಷ್ಟು ಚಂದ ಬರತ್ತೈತಿ ಹಂಗೆ ಹಿಂಗೆ ಅಂತೇಳಿ. ಅಕ್ಕಿಗೂ ಅದು ಅನ್ಸಾತಿತ್ತು, ಲೈಕ್ ಎಷ್ಟು ಮಸ್ತ್ ಐತೆ ಫೋನಿಂದ, ನಂಗೆ ಕೊಟ್ಬಿಡ ಎಕ್ಸ್ಚೇಂಜ್ ಮಾಡೋಣ ಅಂತ ಅಕ್ಕಿನೂ ಅನ್ನತ್ತಿಲ್ಲ. ಬಟ್ ನಾ ಮಾಡೋಂಗಿಲ್ಲ, ಅದು ಗೊತ್ತಿರುತ್ತೆ, ಏನಕ್ಕೆ ಕೇಳೋಂಗಿಲ್ಲ. ಅದು ಹಂಗೆ ಜೋಕಾಗಿ ಕೇಳಿದ್ದೆ. ಫುಲ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ಇವತ್ತು ನನಗೆ. ಯಾಕಂದ್ರೆ ನಾನು ಹೊಂಟೇನಿ ಹಾಸ್ಟೆಲಿಗೆ, ಅದನ್ನ ಕೇಳಿದ್ದೆಲ್ಲ ಕೊಡ್ಸೋದು, ಫ್ರಂಟ್ ಸೀಟ್ ಎಲ್ಲನೂ ಬಿಟ್ಕೊಟ್ಬಿಟ್ಟಿದ್ರೆ. ಆ್ಯಂಡ್ ನಾನು ಒಂದು ಆರ್ಡರ್ ಕಲೆಕ್ಟ್ ಮಾಡ್ಕೊಳೋದಿತ್ತು. ಸೊ ಅದಕ್ಕಲ್ಲಿ ಹಾವೇದಾಗ ನಿಲ್ಸಿದ್ವಿ. ಇವ್ರು ನನ್ನ ಇಳಿಸ್ಬಿಟ್ಟು ತಾವು ಮುಂದೆ ಹೊಂಟ್ಬಿಟ್ಟಿದ್ರು ಕಾರ್ ತೊಗೊಂಡು. ಅಲ್ಲಿ ಫುಲ್ ಆಕ್ವರ್ಡ್ ಇತ್ತು ವ್ಲಾಗ್ ಮಾಡೋಕ್ಕೆ, ಟು ಬಿ ಆನೆಸ್ಟ್. ಎಲ್ಲರೂ ನೋಡಾತಿರೋದು, ಬಸ್ ಸ್ಟ್ಯಾಂಡ್ ಮುಂದಿದ್ವಿ ನಾವು. ಸೊ ನನ್ನ ಮುಂದೆ ಒಂದು 100 ಮಂದಿ ನನ್ನ ನೋಡ್ಕೊಂಡು ನಿಂತಾರೆ. ಇಟ್ ಈಸ್ ಸೋ ವಿಯರ್ಡ್. ಬೆಳಗಿಂದ ನನಗೆ ಆನ್ ಕ್ಯಾಮ್ರಾ ಮಾತಾಡೋಕ್ಕಾಗ್ಬೋದು, ವಾಯ್ಸ್ ಓವರ್ ಕೊಟ್ರೆ ಅದು ಬ್ಲಾಗ್ ಆಗಲ್ಲ. ಸೊ ಈಗ ನಾವು ಸ್ವಲ್ಪ ದಾರಿ ತಪ್ಪದಂಗೆ ಐತಿ. ಇನ್ ದ ಸೆನ್ಸ್ ನಮ್ಗೆ ಗೊತ್ತಾಗವಲ್ದು. ಇಲ್ಲೇನೋ ಅಲ್ಲೂ ನೋಡ್ರಿ, ಆ್ಯಕ್ಚುಲಿ ಅವ್ರಿಗೂ ಸ್ವಲ್ಪ ರೂಟ್ ಹೆಂಗೆ ಮಿಸ್. ನಮ್ಮ ಅಕ್ಕ ನೋಡ್ರಿ, ಇಂಜಿನಿಯರಿಂಗ್ನವ್ರು ಹಣೆ ಬರೋಣ ಇಷ್ಟ, ಕೆಲಸ ಇಲ್ಲ ಏನಿಲ್ಲ. 5G ಬಂದ ತಕ್ಷಣ ಲ್ಯಾಪ್ಟಾಪ್ ತಗೊಂಡು ಕುಂತು ಬಿಡೋದು. ಸೊ ವಿಯರ್ಡ್ ಆ್ಯಟ್ಸ್ ಸಿದ್ಧಾರೂಢ ಮಠ. ಲಾಂಗ್ ಟೈಮ್ ದರ್ಶನ ಮಾಡಿ ಪ್ರಸಾದ ಮಾಡೋದು. ಪ್ರಸಾದದಷ್ಟೇ ಸ್ವಲ್ಪ ಫ್ರೆಶ್ ಆಗಿ ಅಫ್ಕೋರ್ಸ್ ಅಲ್ಲಿ ಇಲ್ಲಿ ನೋಡ್ರಿ ಸೀಟ್ ಬೆಲ್ಟ್ ಇದು. ಬರ್ರಿ ಗೈಸ್, ಫಸ್ಟ್ ಸ್ಟಾಪ್. ಸರ್ ಪಾರ್ಕಿಂಗ್ ಅಲ್ಲಿ ಒಳಗೈತೆ ನೋಡಿ.
ಒಳಗೈತ್ರಿ ಪಾರ್ಕಿಂಗ್ ಒಳಗೆ ಬರ್ರಿ ಇವರಿಬ್ರು ತಲೆ ಬಾಚ್ಕೋತಾರೆ ದರ್ಶನ ಮಾಡಿಬಿಟ್ಟು ಎಷ್ಟು ರಶ್ ಐತಿ ಆ್ಯಂಡ್ ಆಲ್ಮೋಸ್ಟ್ ಇರ್ತೈತಿ ಇಷ್ಟು ಡೈಲಿ ಎಲ್ಲರೂ ಬರ್ತಿರ್ತಾರೆ ಹೋಗ್ತಿರ್ತಾರೆ ಆ್ಯಂಡ್ ಭಾಳ ಮಂದಿ ಬರ್ತಾರ ಏನು ಹೇಳ್ಬೇಕು ಹೆಂಗೆ ವ್ಲಾಗ್ ಮಾಡ್ಬೇಕು ಗೊತ್ತಾಗಲ್ದು ಎಸ್ಪೆಷಲಿ ಫಾರ್ ಪ್ರಸಾದ ಯಾಕಂದ್ರೆ ಭಾಳ ಒಂದು ವರ್ಷ ಆಗೈತಿ ನಾನು ಪ್ರಸಾದ ಮಾಡಿಲ್ಲ ಅದಕ್ಕೆ ಸೊ ಲೆಟ್ಸ್ ಗೋ ಇನ್ನೊಂದು ತಾಸು ಆಮೇಲೆ ಇವ್ರು ನನ್ನ ಹಾಸ್ಟೆಲಿಗೆ ಡ್ರಾಪ್ ಮಾಡಿ ಇವ್ರ ಪಾಡಿಗೆ ಇವ್ರು ಊರಿಗೆ ಹೋಗ್ತಾರೆ ಆ್ಯಂಡ್ ಐಮ್ ಬ್ಯಾಕ್ ಟು ಮೈ ಫೇವ್ರೆಟ್ ಸಿಟಿ ಆ್ಯಂಡ್ ಐಮ್ ಗೋನ ಮೀಟ್ ಮೈ ಫೇವ್ರೆಟ್ ಪೀಪಲ್ ಇನ್ ಜಸ್ಟ್ ಹೆಂಗೆ ಅನ್ಸಾದೆ ನಾ ಹೊಂಟಿರೋದು ಭಾಳ ಮನಸ್ಸಿನ ಖುಷಿ ಅಲ್ಲ ದಿನ ನೋಡ್ಕೊಂತೀನಿ ಮನ್ಯಾಗ ನಾನು ಇದ್ರೊಳಗೆ ಏನು ಫೋಟೋ ಅದಾವಲ್ಲ ಏನೂ ಕಳ್ಸಲ್ಲ ಮನಸ್ಸಿಗೆ ಖುಷಿ ಮಂದಿ ಗೈಸ್ ನನ್ನ ಹೊಸ ಕಿವಿ ಒಲೆ ಚುಚ್ಚಿದನ ಫೈನಲಿ ಕಾಲ್ ತಗೋಬೇಕಾ ಇಲ್ಲ ಐತೆ ನೋಡ್ರಿ ಈಗ ಫೈನಲಿ ನಾವು ಸಿದ್ಧಾರೂಢ ಮಠಕ್ಕೆ ಬಂದ್ವಿ ಹಂಗೆ ಭಾಳ ದಿನ ಆಗಿತ್ತು ದರ್ಶನ ಮಾಡಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಇಲ್ಲೇ ಹುಬ್ಳಿ ಒಳಗಿದ್ರು ಭಾಳ ರೇರ್ ಇಲ್ಲಿ ಹೋಗಿ ಬರೋದು ನಮ್ಗೆ ಅಲವ್ ಇರಲಿಲ್ಲ ಫಸ್ಟಿಗೆ ಬಟ್ ಈಗ ಐತಿ ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಸತಿ ಹೋಗಿ ಬರೋಕ್ಕಾಕೈತಿ ಸೊ ಲೆಟ್ಸ್ ಸಿ ಸೊ ಎಲ್ಲರೂ ಹೋಗಿದ್ವಿ ನನಗೆ ನಮ್ಮ ಅಕ್ಕಾಗ ದರ್ಶನ ಮಾಡೋಕ್ಕೆ ಹೋಗ್ತೇವೆ ಇಲ್ಲ ಅಂತಲ್ಲ ಬಟ್ ನಮಗೆ ಮಠದ ಪ್ರಸಾದ ಭಾಳ ಇಷ್ಟ ಯಾವುದೇ ಮಠ ಆಗಲಿ ಅದ್ರದ್ದು ಟೇಸ್ಟ್ ಬೇರೆ ಲೈಕ್ ಅಮೃತ ನಮ್ಮ ಅಕ್ಕಗೆ ಅನ್ನ ಸಾಂಬಾರು ಇಷ್ಟ ಟು ಬಿ ಆನೆಸ್ಟ್ ಬಟ್ ನಾವು ಹೋಗಿದ್ದು ಬೆಳಗ್ಗೆನೇ ಇತ್ತು ಸೊ ಭಾಳ ಅಂದ್ರೆ ಭಾಳ ರಶ್ ಇತ್ತು ಏನೋ ಗೊತ್ತಿಲ್ಲ ಬಟ್ ಕ್ಯೂ ಒಳಗೆ ನಿಂತಿದ್ವಿ ಬಟ್ ಒಂದೂವರೆ ತಾಸು ಆಕೈತಿ ಅಂದರೆ ನನ್ನ ಹಾಸ್ಟೆಲ್ ಟೈಮಿಂಗ್ಸಲ್ಲಿ ಮುಗಿಯಾತಿತ್ತು ಅಲಾಟ್ ಮಾಡೋದ್ರಾಗ ಇನ್ನು 2 ರೂಮ್ ಉಳ್ತಿತ್ತು ಸೊ ಅದಕ್ಕೆ 2 ಗುಡಿಗೆ ನಾವು ಫುಲ್ ಒಳಗೆ ಹೋಗಿ ದರ್ಶನ ಮಾಡಿ ಇನ್ನೊಂದು ಕಡೆ ಅಲ್ಲೇ ಡೈರೆಕ್ಟ್ ಅಂದರೆ ಹೊರಗಿಂದನೇ ಕೈ ಮುಗ್ದು ಬಂದ್ವಿ ಯಾಕಂದ್ರೆ ನಮ್ಮ ಹತ್ರ ಆಪ್ಷನ್ ಇದ್ದಿದ್ದಿಲ್ಲ ಟೈಮ್ ಭಾಳ ಇದ್ರೆ ಲೈಕ್ ಆರಾಮಾಗಿ ಎಲ್ಲ ಮುಗಿಸಿ ಮಧ್ಯಾಹ್ನದ ಪ್ರಸಾದ ಮಾಡ್ಕೊಂಡು ಬರ್ಬೋದಿತ್ತು ಬಟ್ ಅಷ್ಟು ಟೈಮ್ ಇರಲಿಲ್ಲ ಸೊ ಇದು ನಮ್ಮ ಅಕ್ಕ ನಾನು ಒಂದು ಕ್ಲಿಪ್ ತೆಗ್ದಿದ್ಲು ಏನಾರು ಹೇಳೋಣ ಆತಿದ್ದೆ ಸೊ ಅದಕ್ಕೆ ನಾನು ನಿಮಗೆ ಬರ್ರಿ ದರ್ಶನ ಮಾಡೋಣ ಅಂತ ಹೇಳಿದೆ ಸೊ ಇಲ್ಲೇ ನಾವು ಡೈರೆಕ್ಟ್ ದರ್ಶನ ಅಂದರೆ ನಡುವೆ ಇತ್ತು ಜಸ್ಟ್ ಅಲ್ಲೇ ದೂರದಿಂದ ಮಾಡಿ ಬಂದಿದ್ದೆ ಯಾಕಂದ್ರೆ ನಮಗೆ ಟೈಮೂ ಇರಲಿಲ್ಲ ಅಂದರೆ ಹಾಸ್ಟೆಲಿಂದ ಏನೋ ಟೈಮ್ ಇತ್ತಂದ್ರೆ ನಾವು ಹೋಗ್ಬೋದಿತ್ತು ಬಟ್ ಅವರು ಕಾಲ್ ಮಾಡಿದ್ರು ಇನ್ನು 2 ರೂಮ್ ಐತಿ ಅಂತ ಹೇಳಿ ಸೊ ಅದನ್ನು ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ನಾವೆಲ್ಲರೂ ಪ್ರಸಾದಕ್ಕೆ ಹೊಂಟಿದ್ವಿ ಅದಾದ್ಮೇಲೆ ಪ್ರಸಾದ ಮಸ್ತ್ ಇತ್ತು ನಮಸ್ಕಾರ ಗಾಯ್ಸ್ ಈಗ ಹುಬ್ಳಿಗೆ ವೆಲ್ಕಮ್ ನಮ್ಮ ಔಟ್ಫಿಟ್ಸ್ ಎರಡು ನಂದು ಬಟ್ ಇವತ್ತು ಅಕ್ಕ ಸರಿ ಫ್ರೆಂಡ್ಸ್ ಒಂದು ಸತಿ ಅಷ್ಟು ನಿಮಗೆ ಆಕ್ವರ್ಡ್ ಫೀಲ್ ಆಗೈತೆ ಅಸಹ್ಯ ಅನಿಸ್ತದೆ ಎಲ್ಲರ ಮುಂದೆ ಏನು ಬ್ಲಾಗ್ ಮಾಡತ್ತಾರ ಆಮೇಲೆ ನಾರ್ಮಲೈಸ್ ಮಾಡ್ಕೊಂಡ್ಬಿಡ್ತೀರಿ ನೀವು ಲೈಕ್ ಹೇ ನಡೀತದೆ ಅಂತ ಹೇಳಿ ಇದು ನೋಡ್ರಿ ಗೈಸ್ ನಮ್ಮ ಅಕ್ಕ ಕೊಡ್ಸಿದ್ದು ಹೊಸಾದ ಅದು ಹೊಸ ಪ್ರೀತಿ ಈಗ ಅಕ್ಕಿನ ತೊಗೊಂಡಾಳ ಬಟ್ ಆಕಿ ಇದನ್ನು ತೊಗೊಂಡಿದ್ದು ದಿನ ತೊಗೊಂಡಿದ್ದ ಅದು ಸಪ್ರೇಟ್ನಾ ಲೆಟ್ಸ್ ಗೋ ನಮ್ಮಕ್ಕ 11th 12th ಕಲ್ತಿತ್ತು ನಮ್ಮಕ್ಕ ಏನೇ ಈಕಿ ಇಲ್ಲಿರೋದು ರೀಸನ್ ಕೆ ಎಚ್ ಪಾಟೀಲ್ ಅಂತ ಪ್ರೌಡ್ ಕೆ ಎಚ್ ಪಾಟೀಲ್ ಫೇಮಸ್ ಆಗಿದೆ ಅದು ಕಾಲೇಜ್ ಒನ್ ಸ್ಟೆಪ್ ಕ್ಲೋಸ್ ಟು ಮೈ ಹಾಸ್ಟೆಲ್ ನಂಬರ್ ಇಸ್ಕೊಂಡು ಎದಕ್ಕೆ ಎಕ್ಸಾಕ್ಟ್ ಇರೋದೇನಂದ್ರೆ ಮತ್ತು ನನ್ನ ಕಾಲೇಜ್ ಜೂನಿಯರ್ಸ್ ಬಿಡ್ತಿದ್ವಿ ಮತ್ತು ನನ್ನ ಜೂನಿಯರ್ಸ್ ನಂಗೆ ಸಿಗ್ತಾರೆ ವಾಪಸ್ ಅಯ್ಯೋ ನಾನು ಮಾಡ್ತಾನೆ ಕೊಡು ಹಿಡ್ಕೊ ಇದನ್ನು ಜೆರಾಕ್ಸ್ ಬೇಕಾಗತ್ತೋ ಹಾಕ್ಬಿಡು ಮತ್ತೆ ಯಾಕೆ ಎಮರ್ಜೆನ್ಸಿ ಹಾಸ್ಟೆಲ್ ರೂಮ್ ನಂಬರ್ ಅಲಾಟ್ ಆಗಿಲ್ಲ ಗೈಸ್ ನಾವು ಬಂದು ಇಷ್ಟೊತ್ತಿನಾಗ 3 ಸುತ್ತು ಬರೀ ನಮ್ಮ ಬಿ ಅದ್ರಿಗೇನ ಸುತ್ತು ಹೊಡಿಯೋದಾತು ಫೈನಲಿ ನಂಗೆ ಒಂದು ರೂಮ್ ಸಿಕ್ತು ಹಾಸ್ಟೆಲ್ ಒಳಗೆ ಸೊ ಈಗ ಅದಕ್ಕೆ ಲಗೇಜ್ ಇಟ್ಟು ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಲಗೇಜ್ ಇಟ್ಟಾಕಂದು ಬಂದ್ವಿ ಅವ್ರು ಗೇಟ್ ಒಳಗೆ ಬಿಡಲಿಲ್ಲ ಇಷ್ಟರಿಂದ ಈಗ ಒಳಗೆ ಒಂದು 500 ಮೀಟರ್ ಒಳಗೆ ಮತ್ತೆ ತೊಗೊಂಡು ಹೋಗ್ಬೇಕೆಲ್ಲ ನಡ್ಕೋತ ಸೊ ನನ್ನ ಹಾಸ್ಟೆಲ್ ಏನಂತಾರೆ ಕನ್ಫರ್ಮ್ ಆಯಿತು ಆ್ಯಂಡ್ ನಂಗೆ 3rd ಫ್ಲೋರ್ ಸಿಕ್ಕೈತಿ ಓ ಮೈ ಗಾಡ್ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಬರತ್ತ ಸೇ ಹಾಯ್ ಗೈಸ್ ಬರ್ರಿ ಈಗ ಫೈನಲಿ ಮಾಡೋಣ ಸೊ 2 ಫ್ಲೋರ್ ಒಳಗೆ 2 ರೂಮ್ ತೋರಿಸಿದ್ರು ಫೈನಲಿ ನಂಗೆ 3rd ಫ್ಲೋರಿನ ಸ್ವಲ್ಪ ಚಲೋ ಬೆಟರ್ ಅನ್ನಿಸ್ತು 4 ಶೇರಿಂಗ್ ಇತ್ತು ಸೊ ಅದು ಕನ್ಫರ್ಮ್ ಮಾಡಿ ಅದಿರಲಿ ಅಂತ ಹೇಳಿದ್ವಿ ಲಗೇಜ್ ಇಟ್ಕೊರಿ ಅಂತಂದ್ರೆ ಈಗ ಲಗೇಜ್ ಇಡಕ್ಕೆ ಬಂದೇವಿ ಇದು ಬಿಗ್ಗೆಸ್ಟ್ ಟಾಸ್ಕ್ ಇಲ್ಲಿಂದ ಅಲ್ಲಿ ಗೇಟ್ವರೆಗೂ ಒಯ್ದು ಮತ್ತು 3 ಫ್ಲೋರ್ ಹತ್ತಬೇಕು ಯಾಕಂದ್ರೆ ಈಗಿರೋ ಈ ಹಾಸ್ಟೆಲ್ ಒಳಗೆ ಲಿಫ್ಟ್ ಇಲ್ಲ
ನನ್ನ ಹಳೆ ಹಾಸ್ಟೆಲ್ನಾಗ ಲಿಫ್ಟ್ ಇತ್ತು, ಈಗ ಭಾಳ ಕಷ್ಟ ಐತಿ 3 ಫ್ಲೋರ್ ಹತ್ತಿ ಡೈಲಿ ಇಳಿಯೋದು ನಡೀತೈತಿ ರೂಢಿ ಆದಮೇಲೆ. ಬಟ್ ಈಗ ಲಗೇಜಿಗೆ ಎಷ್ಟು ಲಗೇಜ್ ಅದಾವೆ, 10 ಬ್ಯಾಗ್ ಆಗ್ಯಾವ ನನವು, ಪ್ಲಸ್ ಒಂದು ಸೂಟ್ ಕೇಸ್, ನನ್ನ ಟೆಡ್ಡಿ ಬೇರ್ಸ್ 3 ಬ್ಯಾಗ್ ಆಗ್ಯಾವ. ನಂಗೆ ಅದು ಇಲ್ದಂಗೆ ಇರೋಕ್ಕಾಗಲ್ಲ, ಸೊ ಅದಕ್ಕೆ ಅದನ್ನ ಎತ್ತಾಕೊಂಬಂದ್ಬಿಟ್ಟೀನಿ. ಸೊ ಲೆಟ್ಸ್ ಸಿ, ಐ ಹೋಪ್ ವರ್ತ್ ಇಟ್ ಇರ್ತೈತಿ. ನಾನು ಅಲ್ಲಿ ಜಗಳ ಮಾಡ್ಕೊಂಡು ಡಿಸೈಡ್ ಮಾಡಿ ಹಾಸ್ಟೆಲ್ನಾಗ ಇರೋಕ್ಕೆ ಬಂದಿರೋದಕ್ಕೂ ನಂಗೇನು ರಿಗ್ರೆಟ್ ಫೀಲ್ ಆಗಲಿಲ್ಲ ಫಸ್ಟ್ ಡೇನ, ಯಾಕೆ ಹೆಂಗೆ ಅಂತೆಲ್ಲ. ಬಟ್ ಸಮ್ ವಾಟ್ ಸ್ವಲ್ಪ ಬೇಜಾರಂತೂ ಆಯ್ತು ಮನೆ ಬಿಟ್ಟು, ಮತ್ತು 3 ವರ್ಷ ಈಗ ಫ್ಯಾಮಿಲಿಯಿಂದ ದೂರ ಇರ್ಬೇಕು ಹಂಗೆ ಅಂಥೇಳಿ. ಥರ್ಡ್ ಫ್ಲೋರ್ ಮಸ್ತ್ ಆಯ್ತು ರೂಮ್. ಆ್ಯಂಡ್ ನಂದು ಎಲ್ಲ ಲಗೇಜ್ ಇಟ್ಟು ಬಂದಿದ್ರೆ ನಾ ಒಂದು ಫೋಟೋ ಸಂಬಂಧ ಸೂಟ್ ಕೇಸ್ ಇಟ್ಕೊಂಡಿದ್ದೇನೆ ಇಡ್ತೇನೆ ಅಂತ ಹೇಳಿ, ಬಟ್ ಅದನ್ನು ಎತ್ತಕ್ಕಾಗತ್ತಿರಲಿಲ್ಲ ನನಗೆ. ಸೊ ನಮ್ಮ ಅಕ್ಕ ಸ್ವಲ್ಪ ಫನ್ನಿ ಮೂಮೆಂಟನ್ನು ರೆಕಾರ್ಡ್ ಮಾಡೋದಿಲ್ಲ. ಬೇಕಿಂತ ಜೀವನ ಚೆನ್ನಾಗಿ ಊರಾಗ ಹೋದಂದ್ರೆ ನಂದು ದಿನ ಏನು ಹುಬ್ಳಿ ಒಳಗತ್ತೆ ನಂಗೆ ಅಷ್ಟೇ ಬೇಕು. ಹಾಂ ರೀ ಮ್ಯಾಚ್ ಹಾಂ ಅವ್ರಿಗೆ ದಾಳಿ ಕಷ್ಟ ಆಯ್ತು. ಆಗಬೇಕಾಗಿತ್ತ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾಯ್ಸ್ ಇಷ್ಟು ಚಲೋ ಐತಿ, ನೀವು ನೋಡ್ರಿ 3 ವರ್ಷದ ಲೈಫ್ ನಾ ಹಿಂಗೆ ಡಿಸೈಡ್ ಮಾಡಿದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಓ ಮೈ ಗಾಡ್ ಮಸ್ತ್ ರಾಶನ್ ಚೂಸ್ ಮಾಡಿದ್ದು ನಾನು ಲೈಫ್ ನಂದು ಇದಕ್ಕೆ ನಾನೇ ಕಷ್ಟ ಆಗ್ಬಿಟ್ಟ. ಸೊ ಬೀಯಿಂಗ್ ಇನ್ ಯಂಗರ್ ಡಾಟರ್ ಆ್ಯಂಡ್ ಮೋಸ್ಟ್ ಪ್ಯಾಂಪರ್ಡ್ ಚೈಲ್ಡ್. ಅಂತ ಹೈಫೈ ಹಾಸ್ಟೆಲಿಂದ ಇಂಥ ಹಾಸ್ಟೆಲ್ ಗತಿ ಆಯಿತು. ಒಳಗೆ ನಮ್ಮ ಊರೊಳಗೆ ಓದಿದ್ರೆ ಎಲ್ಲೋ ಇರ್ತಿದ್ದೆ. ಆನ್ಲೈನ್ ಮಾಡ್ತದಿಲ್ಲ PS ನೋಡಿ ಎಂತ ಚಂದ ಮಾತಾಡಿದ. ಸಾಕಿನಾಗ ಜಸ್ಟ್ ಸಾಮಾನು ಇಟ್ಟು ಬಂದೇವಿ. ಸೊ ಫೈನಲ್ ಮೂಮೆಂಟ್ಸ್ ಮೇರಿ ವಿದಾಯಿ ಹೋ ರೀ ಗೈಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಇದೇನು ಹಿಂಗಾಗೈತಿ, ಒಂದು ಸೆಕೆಂಡ್ ನನ್ನ ಹೊಸ ಪಿಯರ್ಸಿಂಗ್ಸ್ ನೋಡ್ರಿ ಹೆಂಗಾಗೈತಿ ಫೈನಲಿ ಮಾಡಿಸಿ. ಸೊ ನಾವೀಗ ನಮ್ಮ ಹಾಸ್ಟೆಲ್ನಾಗ ಅದೇವಿ. ನಾ ಸ್ಲೋ ಮಾತಾಡತ್ತಿರೋ ನಮ್ಮ ಅಕ್ಕ ಏನೋ ಟೆಸ್ಟ್ ಬರತ್ತಾಳೆ, ಸೊ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಇವತ್ತಿನ ಹಾಸ್ಟೆಲ್ದಾಗ ಊಟ ಮಾಡಲಿಲ್ಲ. 4 ಶೇರಿಂಗ್ ರೂಮ್ ಸಿಕ್ತು ನನಗೆ. ಆ್ಯಂಡ್ ಸಂವಾಟ್ ನಾ ಸ್ವಲ್ಪ ಸೆಟ್ ಮಾಡ್ತಿದ್ದೆ ಎಲ್ಲ ಬಟ್ಟೆ ಎಲ್ಲ ಸದ್ಯಕ್ಕೆ ಹೆಂಗೆ ಹಂಗೆ ಇಟ್ಕೊಂಡೇನಿ. ಸೊ ನಂಗೆ ಸೆಟಲ್ ಆದಂಗೆ ಅವೆಲ್ಲ ಹಿಂಗೆ ಆಗ್ಬಿಡ್ತಾವೆ. ಫಸ್ಟ್ ಡೇ ನಂಗೆ PUC ಒಳಗೆ ಆಯ್ತು, ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ ರೂಮ್. ಬಟ್ ಅಡ್ಜಸ್ಟ್ ಆಗ್ಬೇಕು, ನನ್ನ ಕಡೆ ಬೇರೆ ಆಪ್ಷನ್ ಇಲ್ಲ, ಎಲ್ಲರೂ ಹಾಸ್ಟೆಲ್ ಸಿಗಲ್ಲ, ಅದ್ಬಿಟ್ಟು PG ಒಳಗೆ ಇರಬೇಕಾಗೈತಿ. ಆ್ಯಂಡ್ ನಾನು ನೋಡಿರಿ ಕ್ಯೂಟ್ ಇದು ನನ್ನ ಕಸಿನ್ ಸಿಸ್ಟರ್ ಗಿಫ್ಟ್ ಮಾಡಿದ್ದ, ಮೈ ಫೇವ್ರೇಟ್ ಕಸಿನ್ ಸಿಸ್ಟರ್. ಲವ್ ದಸ್. ಇದನ್ನು ಹಾಸ್ಟೆಲಿಗೆ ತಂದೇನೆ. ಆ್ಯಂಡ್ ನನ್ನ ಸಾಮಾನು ಸ್ಟಫ್ ಟಾಯ್ಸ್ ಇಲ್ಲಿ ಭಾಳ ಅದಾವೆ ಟು ಬಿ ಆನೆಸ್ಟ್. ಇದು ನಮ್ಮ ಮಮ್ಮಿ ಕೊಡಿಸಿದ್ದ ಮ್ಯಾರೇಜಿಗೆ. ಆ್ಯಂಡ್ ದಿಸ್ ಒನ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಬಿಕಾಸ್ ನಂಗೆ ಆರಾಮಿಲ್ದಾಗ ನನ್ನ ಟೆಡ್ಡಿ ಬೇರ್ಸ್ ಅಷ್ಟೊಂದು ಜಲ್ದಿ ರಿಕವರ್ ಆಗಲಿ ಅಂತ ನಮ್ಮ ಚಿಕ್ಕಮ್ಮ ಕೊಡಿಸಿದ್ದೆ. ಸೊ ಇವೆಲ್ಲ ಭಾಳ ಸ್ಪೆಷಲ್ ನನಗೆ. ಇವೆಲ್ಲ ಇಲ್ಲ ನಂಗೆ ಎದ್ದು ಬರೋಲ್ಲ. ಸೊ ಎಲ್ಲರೂ ಪ್ಯಾಕ್ ಮಾಡ್ಕೊಂಡ್ಬಂದ್ಬಿಟ್ಟೆ ನಾನು. ಆ್ಯಂಡ್ ವಿಷನ್ ಬೋರ್ಡ್ ತಂದೇನೆ, ಅದನ್ನ ಅಂಟಿಸ್ಬೇಕು. ಸ್ವಲ್ಪ ಶೆಲ್ಫ್ ಇಲ್ಲಿದೆ, ಏನೇನೋ ಯಾರು ಚಿತ್ರ ಎಲ್ಲ ಬಿಡಿಸ್ಬಿಟ್ಟಾರ, ಅಸಹ್ಯ ಚಪ್ಪರಿ ಆಗ್ಬಿಟ್ಟೈತದ. ಬಟ್ ಏನು ಮಾಡೋಕ್ಕಾಗಲ್ಲ, ಆಫ್ಟರ್ ಜಸ್ಟ್ ಟೈಮ್. ಇನ್ನು 3 ಜನ ರೂಮ್ಮೇಟ್ನ ಯಾರೂ ಮೀಟ್ ಮಾಡಿಲ್ಲ. ಬಟ್ ಇನ್ನೊಬ್ರು ಲಗೇಜ್ ತೊಗೊಂಡು ಬರ್ತಾರೆ ಈವ್ನಿಂಗ್ ಒಳಗೆ. ನಮ್ದಿನ ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಮುಂಚೆನೇ ಸ್ವಲ್ಪ ಸೆಟಲ್ ಮಾಡಿ ನಮ್ಮ ಅಕ್ಕಂತ ಟೆಸ್ಟ್ ಮುಗಿತ್ತು. ಸೊ ಹಂಗೆ ಅವ್ರು ನನಗೆ ಫಾರ್ಮಲ್ ಶರ್ಟ್ಸ್ ಕೊಡಿಸಿ ಅವ್ರು ಹಂಗೆ ಹೋಗ್ತಾ ನಾನು ಹೆಂಗೆ ಬರ್ತೇನೆ ಅಂದ್ಕೊಂಡೇನಿ. ಬಟ್ ಇದು 3rd ಫ್ಲೋರ್ ಗೈಸ್, ನಿಜ 3rd ಫ್ಲೋರ್. ಒಂದು 50-60 ಮೆಟ್ಲು ಎಕ್ಸಸೈಸ್ ಆಗಿಬಿಡ್ತೈತಿ. ಯಾಕಂದ್ರೆ ನಮ್ಗೆ ವಾಕಿಂಗ್ ಹೋಗೋಕ್ಕಾಗಲ್ಲ, ಇಲ್ಲಿ ಹೇಳೋದಲ್ಲ. ಸೊ ದಿನಕ್ಕೊಂದು 4-5 ಸತಿ ಹತ್ತಿಳಿಬೇಕು. ಬೆಳಗ್ಗೆ ನಾಷ್ಟಕ್ಕೆ ಹತ್ತಿಳಿಬೇಕು, ಆಮೇಲೆ ಕಾಲೇಜಿಗೆ ಮತ್ತು ರೆಡಿಯಾಗಿ ಬಂದು ಮತ್ತೆ ಹಿಂಗೆ ಹೋಗ್ಬೇಕು. ಎಲ್ಲ ರೆಡಿಯಾಗಿ ಹೋದ್ರೆ ಮತ್ತು ಊಟ, ಕಾಲೇಜಿಂದ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್ ಊಟ. ಹೊರಗಿಂದ ಆರ್ಡ್ರ್ ಬಂದ್ರೆ 3 ಫ್ಲೋರ್ ಫುಲ್ ಗೇಟ್ ಹೋಗ್ಬೇಕು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಬ್ಯಾಲೆನ್ಸ್ ಆಗೈತೆ ಇಲ್ಲಿ ಊಟ ಎಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ಬ್ರೇಕ್ಫಾಸ್ಟಿಗೆ ಕಮ್ಮಿ ಆಗೈತೆ ಅಂತೇಳಿ. ಸೊ ಮಮ್ಮಿ ವೈಂಡ್ ಅಪ್ ಮಾಡಲಿ, ಸಾಕು ಬ್ಲಾಗ್ ಎಂಡ್ ಮಾಡಲಿ. ಸೊ ಇದಾದ್ಮೇಲೆ ಶಾಪಿಂಗ್ ಐತಿ. ಐ ಡೋಂಟ್ ಥಿಂಕ್ ಸೊ ನಾನು ಅದಕ್ಕೆಲ್ಲ ಕ್ಲಿಪ್ಸ್ ಹಾಕ್ತೀನಿ. ಬಟ್ ಇಫ್ ಇನ್ ಕೇಸ್ ಹಾಕಿದರೆ ಇಟ್ಸ್ ಫೈನ್, ಇಲ್ಲ ಅಂತ ಟಾಟಾ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಶುಭರಾತ್ರಿ. ಸಾರಿ, ಟಾಟಾ ಬಾಯ್. ಓಕೆ, ಬಾಯ್ ಫ್ರಮ್ ಹಿಮ್. ಓಕೆ, ಬಾಯ್ ಗಾಯ್ಸ್, ಬಾಯ್.
ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡ್ತೀನಿ ಆ್ಯಂಡ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತೇನೆ ನನಗೆಲ್ಲ ಕಾಲೇಜ್ ಲೈಫ್ ಸೀರೀಸ್ ಎವ್ರಿಥಿಂಗ್. ನಾನು ಆ್ಯಕ್ಚುಲಿ ಶಿಫ್ಟಿಂಗ್ ಸೀರೀಸ್ ಮಾಡೋಕ್ಕಿದ್ದೆ, ಬಟ್ ಇವತ್ತು ಮಮ್ಮಿ ಅಪ್ಪಾಯಿಗೂ ಸೊ ಹೆಲ್ಪ್ ಮಾಡಿಬಿಟ್ಟು ಸೊ ನಾನು ಎಲ್ಲ ಅವಾಗ ಮುಗಿಸ್ಬಿಟ್ಟೆ. ಸೊ ಶಿಫ್ಟಿಂಗ್ ಸೀರೀಸ್ ಮಾಡೋಕ್ಕಿಲ್ಲ. ಆ್ಯಂಡ್ ಹಾಗೆ ನಿಮ್ಗೆ ನನ್ನ ಕಾಲೇಜ್ ಡೇಸ್ ಹಿಂಗೈತಿ ಲೈಫ್ ನೋಡೋದೈತೆ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಲೈಫ್ ಅನ್ಕಟ್ ಅನ್ನೋದು ಫಾಲೋ ಮಾಡಿರಿ. ಆ್ಯಂಡ್ ಒಂದು ಇನ್ನೊಂದು ಪಬ್ಲಿಕ್ ಅಕೌಂಟ್ ಐತೆ priya_vibhuti_. ಸೊ ಅದನ್ನು ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬಾಯ್, ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೇನೆ. ಬಾಯ್.